ಈ ಒಂದು ಸುಡುತ್ತಿರುವಂಥ ಬಿಸಿಲಿಗೆ ನೂರಾರು ಕಾಯಿಲೆಗಳು ಅಂತಲೇ ಹೇಳ್ಬೋದು. ನಾವು ಏನೇ ತಿಂದರೂ ಸರಿಯಾಗಿ ಜೀರ್ಣ ಆಗೋದಿಲ್ಲ, ಅನೇಕ ರೀತಿಯ ತೊಂದರೆಗಳು ಅಂತಲೇ ಹೇಳ್ಬೋದು. ಹೊಟ್ಟೆ ಉರಿ, ಎದೆ ಉರಿ, ಕೈ ಕಾಲು ಉರಿ ಬರುವಂಥದ್ದು, ಅಂಗಾಲು ಉರಿ ಬರುವಂಥದ್ದು, ಚರ್ಮ ಕೀಳೋವಂಥದ್ದು, ಅಂಗೈಯಿಂದ ಅಂಗಾಲಿಂದ ಚರ್ಮ ಕೀಳೋವಂಥದ್ದು, ಜೊತೆಗೆ ಬಾಯಲ್ಲಿ ಗುಳ್ಳೆಗಳಾಗೋದು, ತುಟಿ ಒಡೆಯುವಂಥದ್ದು, ನಾಲ್ಗೆ ಗುಳ್ಳೆಗಳಾಗುವಂಥದ್ದು, ಈ ರೀತಿ ಎಲ್ಲ ಆಗ್ತಾ ಇರತ್ತೆ. ಮನೆಯಲ್ಲೇ ಇರುವಂಥ ಈ ಆಹಾರ ಪದಾರ್ಥಗಳ ಸೇವನೆಯಿಂದ ನಮ್ಮ ದೇಹದ ಹೀಟನ್ನು, ಬಾಡಿ ಹೀಟನ್ನು ತಕ್ಷಣದಲ್ಲೇ ಕಡಿಮೆ ಮಾಡ್ಕೊಳ್ಬೋದು. ಜೊತೆಗೆ ನಮ್ಮ ದೇಹ ತಕ್ಷಣದಲ್ಲೇ ತಂಪಾಗುತ್ತೆ, ಕೂಲ್ ಆಗುತ್ತೆ. ಯಾವ ರೀತಿ ಅಂತೇಳಿ ನೋಡೋಣ. ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡೋದಂತೂ ಮರೆಯಲೇಬಾರ್ದು. ಹಾಗೆ ತಪ್ಪದೇನೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ನಾನಿಲ್ಲಿ ತೊಗೊಳ್ತಾ ಇದ್ದೀನಿ ಬಾರ್ಲಿ ಅಕ್ಕಿಯನ್ನು. ಬಾರ್ಲಿ ಸಾಮಾನ್ಯವಾಗಿ ಎಷ್ಟೇ ದೇಹದ ಒಂದು ಉಷ್ಣತೆ ಹೆಚ್ಚಾಗಿದ್ದರೂ, ಬಾಡಿ ಹೀಟ್ ಆಗಿದ್ದರೂ ತಕ್ಷಣದಲ್ಲೇ ಕಡಿಮೆ ಮಾಡುವಂಥ ಒಂದು ಅತ್ಯುತ್ತಮ ಪದಾರ್ಥ, ಆಹಾರ ಪದಾರ್ಥ ಅಂತಲೇ ಹೇಳ್ಬೋದು. ಅದ್ರ ಜೊತೆಗೆ ಇದು ನಮ್ಮ ಜೀರ್ಣಕ್ರಿಯೆಯನ್ನು ಇಂಪ್ರೂವ್ ಮಾಡುತ್ತೆ, ನಮ್ಮ ಹೃದಯ ಸಂಬಂಧಿ ಕಾಯಿಲೆಗಳನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ, ಜೊತೆಗೆ ಬ್ಲಡ್ ಶುಗರನ್ನು ಮ್ಯಾನೇಜ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ಇದರಲ್ಲಿ ವಿಪರೀತವಾಗಿ ಫೈಬರ್ ಅಂಶ ಹೆಚ್ಚಾಗಿರೋದ್ರಿಂದ ಇದು ನಮ್ಮ ಜೀರ್ಣಕ್ರಿಯೆಯನ್ನು ವೃದ್ಧಿ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ನೋಡಿ, ಒಂದು 2 ಟೀ ಸ್ಪೂನ್ ಆಗುವಷ್ಟು ಬಾರ್ಲಿಯನ್ನು ನಾನು ರಾತ್ರಿನೇ ತೊಳೆದ್ಬಿಟ್ಟು ನೆನೆಸಿಟ್ಟಿದ್ದೆ. ಅಂದರೆ ನೆನೆಸಿಟ್ಟಿರೋಂಥ ಬಾರ್ಲಿಯನ್ನು ಬೆಳಗ್ಗೆ ನಾವು ಕುದಿಸ್ಕೊಂಡು ಕುಡಿಬೇಕು. ಹಾಗಾಗಿ ಒಂದು 2 ಟೀ ಸ್ಪೂನ್ ಆಗುವಷ್ಟು ಬಾರ್ಲಿಯನ್ನು, ನೆನೆಸಿಟ್ಟಿರೋಂಥ ಬಾರ್ಲಿಯನ್ನು ಒಂದು ಪಾತ್ರೆಗೆ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ನಂತರ 1 ಗ್ಲಾಸ್ ಆಗುವಷ್ಟು ನೀರನ್ನು ಸೇರಿಸ್ಕೊಳ್ಬೇಕು. ಇನ್ನು ಈ ಒಂದು ಬೇಸಿಗೆನಲ್ಲಿ ಒಂದು ಬಾರ್ಲಿ ನೀರನ್ನು ನಾವು ಹೆಚ್ಚಾಗಿ ಸೇವನೆ ಮಾಡೋದ್ರಿಂದ ದೇಹದ ಉಷ್ಣತೆಯನ್ನು ಕಡಿಮೆ ಮಾಡುತ್ತೆ. ವಿಪರೀತ ಹೆಚ್ಚಾಗಿರುವಂಥ ಬಾಡಿ ಹೀಟು ತಕ್ಷಣದಲ್ಲೇ ಕಡಿಮೆ ಆಗುತ್ತೆ. ಕೈಯುರಿ, ಕಾಲುರಿ, ಕಣ್ಣುರಿ ಬರ್ತಾ ಇರುತ್ತೆ, ಅದೆಲ್ಲ ಕಡಿಮೆ ಆಗುತ್ತೆ. ಅಂಗಾಲು ಹೊಡಿತಾ ಇರುತ್ತೆ, ಅದೆಲ್ಲನೂ ಕೂಡ ನಿವಾರಣೆ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ. ನೋಡಿ, ಒಂದು 2-3 ನಿಮಿಷ ಚೆನ್ನಾಗಿ ಕುದ್ದಿದೆ ಇದು. ಇದಾದ ಮೇಲೆ ಇದರೊಟ್ಟಿಗೆ ನಾನಿಲ್ಲಿ ಸ್ವಲ್ಪ ಕಲ್ಸಕ್ಕರೆ, ಅದರಲ್ಲೂ ಕೆಂಪು ಕಲ್ಸಕ್ಕರೆ ಸೇರಿಸ್ಕೊಳ್ಳಿ. ತುಂಬ ತಂಪಿನ ಗುಣವನ್ನು ಒಳಗೊಂಡಿರುತ್ತೆ. ಯಾರಿಗೆ ಹೊಟ್ಟೆ ಉರಿ ಅಥವಾ ಎದೆ ಉರಿ ಬರ್ತಾ ಇರುತ್ತೆ, ತುಂಬ ಹೀಟ್ ಹೆಚ್ಚಾಗಿ ಕೈ ಕಾಲುಗಳೆಲ್ಲ ಉರಿ ಬರ್ತಾ ಇರುತ್ತೆ, ಹೊಡಿಲಿಕ್ಕೆ ಶುರುವಾಗಿರುತ್ತೆ, ತಕ್ಷಣದಲ್ಲೇ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಈ ಒಂದು ಕಲ್ಸಕ್ಕರೆ ಕೂಡ. ನೋಡಿ, 1 ಟೀ ಸ್ಪೂನಷ್ಟು ಕಲ್ಸಕ್ಕರೆ ಪೌಡರನ್ನು ಸೇರಿಸ್ಕೊಂಡು ಇದನ್ನು ಒಂದು 5-6 ನಿಮಿಷ ಕುದಿಸ್ಕೊಂಡ್ರೆ ನಮ್ಮ ಈ ಒಂದು ಬಾರ್ಲಿ ನೀರು ಅನ್ನುವಂಥದ್ದು ರೆಡಿ ಆಗುತ್ತೆ. ಇದನ್ನು ಪ್ರತಿದಿನ ನಾವು ಬೆಳಗ್ಗೆನೇ ಕುಡಿತಾ ಬರೋದ್ರಿಂದ ಆದಷ್ಟು ನಮ್ಮ ದೇಹದ ಉಷ್ಣತೆಯನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ, ನಮ್ಮ ಬಾಡಿಯನ್ನು ತಣ್ಣಗಿಟ್ಕೊಳ್ಳೋದಕ್ಕೆ, ತಂಪಾಗಿ ಇರಿಸ್ಕೊಳ್ಳೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಇನ್ನು ಮಹಿಳೆಯರಲ್ಲಿ ಯಾರಿಗೆ ಬಾಡಿ ಹೀಟ್ ಹೆಚ್ಚಾಗಿ ಒಂದು ವೈಟ್ ಡಿಸ್ಪ್ಯಾಚ್ ಆಗ್ತಾ ಇರುತ್ತೆ, ಬಿಳಿ ಮುಟ್ಟಿನ ಸಮಸ್ಯೆ ಕಾಡ್ತಾ ಇರುತ್ತೆ, ಅದನ್ನು ಸಹಿತವಾಗಿ ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ, ಕಡಿಮೆ ಮಾಡ್ಕೊಳ್ಳೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಈ ಒಂದು ಬಾಡಿ ಹೀಟು. ದೇಹದ ಉಷ್ಣತೆ ಹೆಚ್ಚಾದಾಗಲೂ ಮಹಿಳೆಯರಲ್ಲಿ ಈ ರೀತಿ ಸಮಸ್ಯೆ ಕಾಣುತ್ತೆ. ಇನ್ನು ದೇಹದ ಉಷ್ಣತೆ ಹೆಚ್ಚಾಗೋದ್ರಿಂದ ನಮಗೆ ವೈಟ್ ಡಿಸ್ಪ್ಯಾಚ್ ಆಗ್ತಾ ಇದೆ, ಬಿಳಿ ಮುಟ್ಟಿನ ಸಮಸ್ಯೆ ಕಾಡ್ತಾ ಇದೆ ಅಂದರೆ ಅದನ್ನು ಸಹಿತವಾಗಿ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಈ ಒಂದು ಬಾರ್ಲಿ ನೀರು ವಿಪರೀತ ಹೆಲ್ಪ್ ಆಗುತ್ತೆ. ಇನ್ನು ನಮ್ಮ ಜೀರ್ಣಕ್ರಿಯೆ ವೃದ್ಧಿ ಆಗುತ್ತೆ. ಅದರಲ್ಲೂ ಈ ಒಂದು ಬೇಸಿಗೆನಲ್ಲಿ ಬಾರ್ಲಿ ನೀರನ್ನು ಕುಡಿಯೋದ್ರಿಂದ ಇಡೀ ದೇಹವನ್ನು ತಂಪಾಗಿ ಇರಿಸ್ಕೊಳ್ಳೋದಕ್ಕೆ 100% ಆಗಿ ಇದು ತುಂಬ ಉಪಯುಕ್ತವಾದಂಥ ಒಂದು ಪಾನೀಯ ಇದು. ಜೊತೆಗೆ ವೆಯ್ಟ್ ಲಾಸ್ ಮಾಡ್ಕೊಳ್ಳೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಯಾರು ತುಂಬ ದಪ್ಪ ಇರ್ತೀರ, ಸಣ್ಣ ಆಗೋದಕ್ಕೂ ಕೂಡ ವಿಪರೀತವಾಗಿ ಹೆಲ್ಪ್ ಆಗುತ್ತೆ ಈ ಒಂದು ಬಾರ್ಲಿ ನೀರು. ನಂತರ ತುಂಬ ಬಿಸಿಲಿದೆ, ತುಂಬ ಸೆಕೆ ಆಗ್ತಿದೆ, ತುಂಬ ಆಯಾಸ, ಸುಸ್ತು ಆಗ್ತಿದೆ ಅನ್ನುವಂಥ ಸಮಯದಲ್ಲಿ ಈ ಒಂದು ಡ್ರಿಂಕನ್ನು ಕುಡಿಯೋದ್ರಿಂದನೂ ಕೂಡ ನಮ್ಮ ದೇಹದ ಉಷ್ಣತೆಯನ್ನು ಕಡಿಮೆ ಮಾಡ್ಕೊಳ್ಬೋದು. ಜೊತೆಗೆ ಒಂದು ಒಳ್ಳೆ ಎನರ್ಜಿ ಬರ್ತಾ ಹೋಗುತ್ತೆ. ತುಂಬ ಸುಸ್ತು, ಆಯಾಸ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ನೋಡಿ, ನಾನಿಲ್ಲಿ ಒಂದು ಅರ್ಧ ನಿಂಬೆಹೋಳಷ್ಟು ನಿಂಬೆಹಣ್ಣಿನ ರಸವನ್ನು ಒಂದು ಗ್ಲಾಸಿಗೆ ನಂತರ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಿತ್ತು ಅಂದರೆ ಮಡಿಕೆ ನೀರು ಹಾಕ್ಕೊಳ್ಬೋದು, ಅಥವಾ ತಣ್ಣಗಿರುವಂಥ ಫ್ರಿಜ್ಜಿನ ನೀರನ್ನು ಹಾಕ್ಕೊಳ್ಬೋದು, ಅಥವಾ ಮಾಮೂಲಿ ಕುಡಿಯುವಂಥ ನೀರನ್ನು ಹಾಕ್ಕೊಳ್ಳಿ. ನಂತರ ನಾನಿಲ್ಲಿ 1.5 ಟೀ ಸ್ಪೂನ್ ಆಗುವಷ್ಟು ಬೆಲ್ಲವನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇನ್ನು ಬೆಲ್ಲ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು, ಮೂಳೆಗಳನ್ನು ಗಟ್ಟಿ ಮಾಡುತ್ತೆ. ಜೊತೆಗೆ ನಮ್ಮ ಆರೋಗ್ಯ ದೃಷ್ಟಿಯಿಂದನೂ ಕೂಡ ಬೆಲ್ಲದ ಸೇವನೆ ತುಂಬಾ ಹೆಲ್ಪ್ ಆಗುತ್ತೆ. ನಮ್ಮ ದೇಹದಲ್ಲಿ ಕ್ಯಾಲ್ಶಿಯಂ ಅಂಶವನ್ನು ಹೆಚ್ಚು ಮಾಡ್ಕೊಳ್ಳೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ನೋಡಿ, ಬೆಲ್ಲದ ಪೌಡ್ರ್ ಹಾಕಾದ್ಮೇಲೆ ಒಂದು ಸತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲನೂ ನೀಟಾಗಿ ಕರಗಿದೆ. ಈ ಸಮಯದಲ್ಲಿ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ನಾನಿಲ್ಲಿ ಕಾಮ್ ಕಸ್ತೂರಿ ಬೀಜವನ್ನು ಒಂದು 10 ನಿಮಿಷಗಳ ಮೊದಲೇ ನೆನೆಸಿಟ್ಕೊಂಡಿದ್ದೆ, ಅದನ್ನು ಸಹಿತವಾಗಿ ಒಂದು ಅರ್ಧ ಟೀ ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ. ಈ ಒಂದು ಬೇಸಿಗೆನಲ್ಲಿ ನಾವು ಕಾಮ್ ಕಸ್ತೂರಿ ಬೀಜ ಅಥವಾ ಸಬ್ಜಾ ಸೀಡನ್ನು ಸೇವನೆ ಮಾಡೋದ್ರಿಂದ ವಿಪರೀತವಾಗಿ ಹೆಚ್ಚಾಗಿರುವಂತಹ, ಭಯಂಕರವಾಗಿ ಹೆಚ್ಚಾಗಿರುವಂತಹ ದೇಹದ ಉಷ್ಣತೆಯನ್ನು ತಕ್ಷಣದಲ್ಲೇ ಕಡಿಮೆ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಅದರಲ್ಲೂ ಈ ರೀತಿ ನಾವು
ತಂಪು ಪಾನೀಯಗಳೊಂದಿಗೆ ಇದನ್ನು ಮಿಕ್ಸ್ ಮಾಡಿಕೊಂಡು ಕುಡಿಯೋದ್ರಿಂದ ಖಂಡಿತವಾಗ್ಲೂ ಇದು 100% ಆಗಿ ವರ್ಕ್ ಆಗುತ್ತೆ. ವಿಪರೀತ ಬಾಡಿ ಹೀಟ್ ಕಡಿಮೆ ಆಗುತ್ತೆ. ಯಾರಿಗೆಲ್ಲ ಬಾಯಲ್ಲೆಲ್ಲ ಗುಳ್ಳೆ ಆಗ್ತಾ ಇರುತ್ತೆ, ನಾಲ್ಗೆ ಎಲ್ಲ ಹೊಡಿತಾ ಇರುತ್ತೆ, ಜೊತೆಗೆ ಕಣ್ಣು ಕೈ ಕಾಲು ಉರಿ ಬರ್ತಾ ಇರುತ್ತೆ, ಚರ್ಮ ಸಿಪ್ಪೆ ಸುಲಿತಾ ಇರುತ್ತೆ, ಅದೆಲ್ಲ ಕಡಿಮೆ ಮಾಡ್ಕೊಳ್ಬೋದು. ಹೊಟ್ಟೆ ಉರಿ ಬರ್ತಾ ಇದ್ರೂ, ಅಂಗಾಲು ಉರಿ ಬರ್ತಾ ಇದ್ರೂ ಈ ಒಂದು ಪಾನೀಯವನ್ನು ಕುಡಿಯೋದ್ರಿಂದ ತಕ್ಷಣದಲ್ಲೇ ಕಡಿಮೆ ಮಾಡ್ಕೊಳ್ಬೋದು. ಇನ್ನು ತುಂಬ ನಮಗೆ ಹೆಚ್ಚು ಸೆಕೆಯಿಂದ ಬೆವ್ತು ತುಂಬ ಆಯಾಸ ಸುಸ್ತು ಹೆಚ್ಚಾಗಿರುತ್ತೆ. ಇದನ್ನು 1 ಗ್ಲಾಸಷ್ಟು ನಾವು ಕುಡಿಯೋದ್ರಿಂದ ಒಳ್ಳೆ ಎನರ್ಜಿ ಬರುತ್ತೆ, ಇಡೀ ದೇಹ ತಂಪಾಗುತ್ತೆ, ಒಂದು ಒಳ್ಳೆಯ ರಿಫ್ರೆಶ್ಮೆಂಟು ನಮ್ಮ ದೇಹಕ್ಕೆ ಸಿಗುತ್ತೆ. ಒಳ್ಳೆಯ ಒಂದು ತಂಪು ಪಾನೀಯ ಇನ್ಸ್ಟೆಂಟಾಗಿ ಮನೆಯಲ್ಲೇ ಮಾಡ್ಕೊಂಡು ಕುಡಿಯೋದ್ರಿಂದ 100% ಆಗಿ ಇದು ಒಂದು ಒಳ್ಳೆಯ ಎನರ್ಜಿಯನ್ನು ನಮ್ಮ ದೇಹಕ್ಕೆ ನೀಡುತ್ತೆ. ಇನ್ನು ಇದರ ಜೊತೆಗೆ ಮನೆಯಲ್ಲಿ ಮೊಸರಂತೂ ಇದ್ದೇ ಇರುತ್ತೆ. ಅದನ್ನು ನಾವು ಒಂದು 2-3 ರೌಂಡು ಮಿಕ್ಸಿ ಮಾಡಿಕೊಂಡು ಮಜ್ಜಿಗೆ ರೀತಿ ಕಡ್ಕೊಂಡು ತೆಳು ಮಜ್ಜಿಗೆಯನ್ನು ಪ್ರತಿದಿನ ನೀವು ಆಯಿತು ಅಂದರೆ ಮಧ್ಯಾಹ್ನ ಸಮಯದಲ್ಲಿ ಕುಡೀರಿ, ಇಲ್ಲಾಂದರೆ ರಾತ್ರಿ ಊಟದ ನಂತರ ಮಲಗೋದಕ್ಕೆ ಮೊದಲು ಕುಡಿತಾ ಬರೋದ್ರಿಂದ ತುಂಬ ಹೆಚ್ಚಾಗಿರುವಂಥ ದೇಹದ ಉಷ್ಣತೆಯನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ಜೊತೆಗೆ ಯಾರಿಗೆಲ್ಲ ಈ ಒಂದು ಹೊಟ್ಟೆಗೆ ಸಂಬಂಧಿಸಿದಂಥ ಅಂದರೆ ತುಂಬ ಗ್ಯಾಸ್ಟ್ರಿಕ್ಕು, ಅಸಿಡಿಟಿ, ಹೊಟ್ಟೆ ಉರಿ ಆಗುವಂಥದ್ದು, ಹೊಟ್ಟೆ ಉಬ್ಬರ ಆಗುವಂಥದ್ದು ಈ ರೀತಿಯೆಲ್ಲ ಆಗ್ತಾ ಇರುತ್ತಲ್ಲ, ಅದನ್ನೆಲ್ಲ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಇದು ತುಂಬ ಹೆಲ್ಪ್ ಆಗುತ್ತೆ. ನೋಡಿ, ನಾನಿಲ್ಲಿ ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ನೀವು ಬೇಕಿತ್ತು ಅಂದರೆ ಸಣ್ಣದಾಗಿ ಹೆಚ್ಚಿರುವಂಥ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಳ್ಬೋದು, ಅಥವಾ ಪುದೀನ ಎಲೆಗಳನ್ನು ಸೇರಿಸ್ಕೊಳ್ಳೋದ್ರಿಂದ ಇದು ಇನ್ನಷ್ಟು ರಿಫ್ರೆಶ್ಮೆಂಟನ್ನು ನಮ್ಮ ದೇಹಕ್ಕೆ ನೀಡಲಿಕ್ಕೆ ಹೆಲ್ಪ್ ಆಗುತ್ತೆ. ತಾಜಾ ಹಸಿರು ಎಲೆಗಳನ್ನು ಸೇರಿಸ್ಕೊಂಡು ಕುಡಿಯೋದ್ರಿಂದ ಒಳ್ಳೆಯ ಒಂದು ಮ್ಯಾಜಿಕ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಖಂಡಿತವಾಗ್ಲೂ ಈ ರೀತಿ ತೆಳು ಮಜ್ಜಿಗೆ ಆಗಿರ್ಬೋದು, ಅಥವಾ ನಿಂಬೆಹಣ್ಣಿನ ರಸ ಆಗಿರ್ಬೋದು, ಅಥವಾ ನಾವು ಮಾಡಿರುವಂಥ ಬಾರ್ಲಿ ನೀರಾಗಿರ್ಬೋದು, ಇದನ್ನು ನಾವು ದಿನಕ್ಕೆ 1 ಲೋಟದಂತೆ ಕುಡಿತಾ ಬರೋದ್ರಿಂದ ಖಂಡಿತವಾಗ್ಲೂ ಈ ಒಂದು ಬೇಸಿಗೆಯಲ್ಲಿ ಆಗುವಂಥ ಒಂದು ಆಯಾಸ ಸುಸ್ತು ನಿವಾರಣೆ ಆಗಿ ದೇಹದ ಉಷ್ಣತೆ ಖಂಡಿತವಾಗ್ಲೂ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ದೇಹ ತನ್ನಷ್ಟಕ್ಕೆ ತಾನೇ ಕೂಲ್ ಆಗುತ್ತೆ, ತಂಪಾಗುತ್ತೆ. ಇನ್ನು ಅದರಿಂದ ನಮಗೆ ಕಾಡುವಂಥ ಈ ಒಂದು ಗ್ಯಾಸ್ಟ್ರಿಕ್ಕು, ಅಸಿಡಿಟಿ ಆಗಿರ್ಬೋದು, ಕಣ್ಣು ಕೈ ಕಾಲು ಉರಿ ಅಥವಾ ಚರ್ಮ ಸುಲಿಯುವಂಥದ್ದು, ಸಿಪ್ಪೆ ಸುಲಿಯುವಂಥದ್ದು, ಅಂಗಾಲು ಉರಿಯುವಂಥದ್ದು, ಹೊಟ್ಟೆ ಉರಿ ಬರುವಂಥದ್ದು ಈ ರೀತಿ ಸಮಸ್ಯೆಗಳಿಂದ ಖಂಡಿತವಾಗ್ಲೂ ದೂರ ಉಳಿಬೋದು. ಒಂದು ಒಳ್ಳೆಯ ಎನರ್ಜಿ ಕೂಡ ನಮ್ಮ ದೇಹಕ್ಕೆ ಸಿಗ್ತಾ ಹೋಗುತ್ತೆ. ಇನ್ನು ಇದರ ಜೊತೆಗೆ ನಮಗೆ ತುಂಬ ಹೊಟ್ಟೆ ಉರಿ ಬರ್ತಾ ಇದೆ, ಹೊಟ್ಟೆ ನೋವು ಬರ್ತಾ ಇದೆ, ಈ ಒಂದು ಉಷ್ಣ ಹೆಚ್ಚಾದಾಗ ವಿಪರೀತವಾಗಿ ಉಷ್ಣ ಹೆಚ್ಚಾಗತ್ತಲ್ಲ, ಆ ಸಮಯದಲ್ಲಿ ತುಂಬ ಹೊಟ್ಟೆ ನೋವು ಬರುವಂಥದ್ದು ಈ ರೀತಿಯಲ್ಲಿ ಆಗ್ತಾ ಇರುತ್ತೆ. ಅದನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ನಾವು ದಿನಕ್ಕೆ 1 ಎಳ್ನೀರಾದರೂ ಕುಡಿತಾ ಬರೋದ್ರಿಂದ ಖಂಡಿತವಾಗ್ಲೂ ಅದು ಸಹಿತವಾಗಿ ಕಡಿಮೆ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ. ಜೊತೆಗೆ ಒಂದೊಳ್ಳೆ ಎನರ್ಜಿ ಅನ್ನುವಂಥದ್ದು ನಮ್ಮ ದೇಹಕ್ಕೆ ಸಿಗ್ತಾ ಹೋಗುತ್ತೆ. ಇನ್ನು ಇದರ ಜೊತೆಗೆ ತುಂಬ ಉಷ್ಣ ಹೆಚ್ಚಾಗಿದೆ, ದೇಹದ ಹೀಟ್ ಹೆಚ್ಚಾಗಿದೆ ಅನ್ನೋವಂಥ ಸಮಯದಲ್ಲಿ ಸ್ವಲ್ಪ ಅಲವಿರಾದಲ್ಲಿ ಮಧ್ಯೆ ಇರುತ್ತಲ್ಲ ಈ ರೀತಿ ಬಿಳಿ ಜೆಲ್ಲು, ಅದರೊಟ್ಟಿಗೆ ನೀವು ಸ್ವಲ್ಪ ಸಕ್ಕರೆ ಅಥವಾ ಉಪ್ಪನ್ನು ಸೇರಿಸ್ಬಿಟ್ಟು ಅದನ್ನು ಹಾಗೆ ಜಗ್ದು ಅದರಿಂದನೂ ಕೂಡ ಬಾಡಿ ಹೀಟನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗ್ತಾ ಹೋಗುತ್ತೆ. ಇನ್ನು ಈ ಒಂದು ಸೀಸನಲ್ಲಿ ಸಿಗುವಂತಹ ನೀರಿನಂಶ ಹೆಚ್ಚಾಗಿರುವಂತಹ ಕಲ್ಲಂಗಡಿ ಹಣ್ಣನ್ನು ಸೇವನೆ ಮಾಡೋದಾಗಿರ್ಬೋದು, ಅದರ ಜ್ಯೂಸ್ಗಳನ್ನು ಕುಡಿಯೋದಾಗಿರ್ಬೋದು, ಅಥವಾ ಹೆಚ್ಚಾಗಿ ನಾವು ಸೌತೆಕಾಯಿಗಳನ್ನು ಸೇವನೆ ಮಾಡೋದಾಗಿರ್ಬೋದು, ಅಥವಾ ದಾಳಿಂಬೆ ಹಣ್ಣನ್ನು ಸೇವನೆ ಮಾಡೋದು ಕೂಡ ಬಾಡಿ ಹೀಟನ್ನು ಕಡಿಮೆ ಮಾಡಿ ನಮ್ಮ ದೇಹದಲ್ಲಿ ನೀರಿನ ಅಂಶವನ್ನು ಹೆಚ್ಚಿಸೋದ್ರಿಂದ ನಮ್ಮ ದೇಹ ಹೈಡ್ರೇಟ್ ಆಗಿರಲಿಕ್ಕೆ ಹೆಲ್ಪ್ ಆಗ್ತಾ ಹೋಗುತ್ತೆ. ಈ ಒಂದು ವಿಡಿಯೋ ನಿಮ್ಗೆ ಏನಾದರೂ ಯೂಸ್ಫುಲ್ ಆಗುತ್ತೆ ಅಂದ್ಕೊಳ್ಳೋದಾದರೆ ವಿಡಿಯೋಗೊಂದು ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮತ್ತಷ್ಟು ಹೊಸ ರೆಮಿಡಿ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಆಗ್ತೀನಿ. ವಿಡಿಯೋನ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಥ್ಯಾಂಕ್ ಯು.